ಭಾರೀ ಆತಂಕ. 1,84,00,000 ರೂಪಾಯಿ ವೆಚ್ಚದ ತಡೆಗೋಡೆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಬಿರುಕು ಬಿಟ್ಟಿದೆ. ಇದು ಕಳಪೆ ಕಾಮಗಾರಿಯೇ? ಸಾರ್ವಜನಿಕರ ಜೀವಕ್ಕೆ ಅಪಾಯವೇ? ಈ ಕುರಿತು ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಎಸ್ ಶೆಟ್ಟಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಡೆಗೋಡೆ ಮಾಡುವಾಗ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ, ಇಂಜಿನಿಯರ್ಸ್ ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಇಷ್ಟೆಲ್ಲ ಇದ್ದು ಈ ತಡೆಗೋಡೆ ಈ ಥರ ಬಿರುಕು ಬಿಟ್ಟಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರಾಟ ಸ್ವರೂಪ ಅಂತ ಹೇಳ್ತೇನೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ವಾರ್ತಾ ಸಾರಥಿ. ಇದು ನಿಮ್ಮಿಂದ ನಿಮಗಾಗಿ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ಭಾರತಿ ಬೀದಿ, ದರ್ಗಾ ಹಾಗೂ ತಾಲೂಕು ಕಚೇರಿ ಗುಡ್ಡದ ಬಳಿ ನಿರ್ಮಾಣವಾಗುತ್ತಿರುವ 1,84,00,000 ರೂಪಾಯಿ ವೆಚ್ಚದ ತಡೆಗೋಡೆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಬಿರುಕು ಕಾಣಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಎಸ್ ಶೆಟ್ಟಿ, ಕಾಮಗಾರಿ ಹಂತದಲ್ಲೇ ಬಿರುಕು ಕಾಣಿಸಿಕೊಂಡಿರುವುದು ಕಳಪೆ ಕಾಮಗಾರಿಯ ಸ್ಪಷ್ಟ ಉದಾಹರಣೆ ಎಂದು ಆರೋಪಿಸಿದರು. ಅದೇ ಪಕ್ಕದಲ್ಲಿ ಶಂಕರ ಬೆಟ್ಟ ಇದೆ, ಅದನ್ನು ಮಾಡಿ 6 ವರ್ಷ ಆಗಿದೆ. ಇದಕ್ಕಿಂತ 3 ಪಟ್ಟು ಎತ್ತರ ಇದೆ, 52 ಮೀಟರ್ ವರೆಗಿದೆ. ಆದರೆ ಅಲ್ಲಿ ಇವತ್ತಿಗೆ ತಡೆಗೋಡೆ ಇಡೀ ಬೆಟ್ಟನ ಹಿಡ್ಕೊಂಡು ನಿಂತಿದೆ. ಅಂದ್ರೆ ಅಲ್ಲಿ ಸತ್ಯ ಸಂಸ್ಕೃತಿ ಉಳಿದು ಬಿಟ್ಟಿದೆ. ಇಲ್ಲಿ ಏನಾಗಿದೆ, ಭ್ರಷ್ಟಾಚಾರ, ಲಂಚಾವತಾರ ಸೇರ್ಕೊಂಡ್ಬಿಟ್ಟಿದೆ. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಎಂಜಿನಿಯರ್ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ತಡೆಗೋಡೆ ಸಮೀಪದಲ್ಲೇ ತಾಲೂಕು ಕಚೇರಿ, ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿರುವುದರಿಂದ ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ಯಾರು ಇಲ್ಲಿಯ ಕಾಂಟ್ರಾಕ್ಟರ್ ದೇವರಾಜನವರೇನು ಮಾತಾಡ್ತಾ ಇದ್ದಾರೆ. ಪ್ರಾಣಹಾನಿ ಸಂಭವಿಸಿದ ಬಳಿಕ ಪರಿಹಾರ ಘೋಷಿಸುವುದಕ್ಕಿಂತ ಮೊದಲೇ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ತಡೆಗೋಡೆ ನಿರ್ಮಾಣದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಗಳು ಹಾಗೂ ಅಂಗಡಿ ಮಾಲೀಕರಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳು ಕೇವಲ ತನಿಖೆಗೆ ಆದೇಶ ನೀಡುವುದಲ್ಲದೆ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು. ಸಾರ್ವಜನಿಕರ ತೆರಿಗೆ ಹಣದಿಂದ ಕೈಗೊಳ್ಳುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗುಣಮಟ್ಟವನ್ನು ಕಡ್ಡಾಯವಾಗಿ ಕಾಪಾಡಬೇಕು. ಕಳಪೆ ಕಾಮಗಾರಿಯಿಂದ ಸರ್ಕಾರಕ್ಕೆ ಉಂಟಾಗುವ ನಷ್ಟವನ್ನು ಸಂಬಂಧಪಟ್ಟ ಗುತ್ತಿಗೆದಾರರಿಂದಲೇ ವಸೂಲಿ ಮಾಡಬೇಕು ಎಂದು ಸುಧಾಕರ್ ಎಸ್ ಶೆಟ್ಟಿ ಒತ್ತಾಯಿಸಿದರು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಾರ್ತಾ ಸಾರಥಿ. ಇದು ನಿಮ್ಮಿಂದ ನಿಮಗಾಗಿ.